ಇದಕ್ಕೆ ಸಂಬಂಧಪಟ್ಟಂಗೆ ಅನ್ಬುಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿ ಆಯುಕ್ತರು ಸೇರಿದಂತೆ ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅನ್ಬುಕುಮಾರ್ ಅಂತ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಿಂಗೆ ಆಗಬಾರದು. ಯಾಕಂದರೆ ಅನ್ಬುಕುಮಾರ್ ಎಲ್ಲೆಲ್ಲಿ ಅವ್ರನ್ನ ನೇಮಿಸಲ್ಪಟ್ಟಿದ್ರು ಅಲ್ಲೆಲ್ಲ ಕಡೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವರೆಲ್ಲರಿಗೂ ಕೂಡ ಪತ್ರ ಬರೆದಿದ್ದಾರೆ. ಮನೆ ಮನೆಗೆ BLOಗಳು ಭೇಟಿ ಕೊಡಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಡಿಸಿಗಳಿಗೆ, ಆಯುಕ್ತರಿಗೆ, ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅನ್ಬುಕುಮಾರ್. ಹಿಂಗೆ ನೀವು ಎಲ್ಲೆಲ್ಲೋ ಕೂತ್ಕೊಂಡು ಮಾಡಿದ್ರೆ ಅದು ಅಲ್ಲ, ಅದು ಅವೈಜ್ಞಾನಿಕ. ಅದು ಕಂಪಲ್ಸರಿ ಮನೆಗೆ ಭೇಟಿ ಕೊಡಲೇಬೇಕು. ಎಸ್ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿ. ಪ್ರಸನ್ನ, ಪ್ಲೀಸ್ ಕಂಟಿನ್ಯೂ. ಹೌದು ರಂಗನಾಥ್, ಈ ರೀತಿ BLOಗಳಿಗೆ ಅವರದೇ ಆದಂತಹ ವೈಯಕ್ತಿಕ ಸಮಸ್ಯೆಗಳು ನೂರಾರು ಇರಬಹುದು. ಆದ್ರೆ ಚುನಾವಣಾ ಆಯೋಗ ಒಂದು ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಟ್ಟಿದೆ. 10 ದಿನಗಳ ಕಾಲ ತರಬೇತಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಎನ್ಯೂಮರೇಷನ್ ಫಾರ್ಮ್ ಅನ್ನ ನೀಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಿದ್ದು ಕೂಡ ಕಲ್ಯಾಣ ಮಂಟಪಗಳಲ್ಲಿ ಒಂದು ರೀತಿಯ ಜನರನ್ನ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ಬಿಗ್ ಬಜಾರ್ನ ಮಾದರಿಯಲ್ಲಿ ಈ ರೀತಿ ಎನ್ಯೂಮರೇಷನ್ ಫಾರ್ಮ್ ಅನ್ನ ಹಂಚ್ತಾ ಇರುವಂತದ್ದನ್ನ ಚುನಾವಣಾ ಆಯೋಗ ಗಂಭೀರವಾದಂತಹ ಲೋಪ ಅಂತ ಪರಿಗಣಿಸಬೇಕಾಗುತ್ತೆ. ಈ ರೀತಿ ಮಾಡ್ತಾ ಇರುವಂತಹ ಉದ್ಯೋಗಿಗಳು, ನೌಕರರು ಯಾರೇ ಇದ್ರೂ ಕೂಡ ಅವರಿಗೆ ತಕ್ಕ ಕಠಿಣವಾದಂತ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಇನ್ನೊಂದು, ವಿರೋಧ ಪಕ್ಷ ಮತ್ತು ಆಡಳಿತದ ಪಕ್ಷದ ನಡುವೆಯೂ ಕೂಡ ರಾಜಕೀಯ ಜಟಾಪಟಿ ಶುರುವಾಗಿದೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಕಲ್ಯಾಣ ಮಂಟಪದ ಬಗ್ಗೆ, ಮಸೀದಿ ಬಗ್ಗೆ ಉತ್ತರ ಕೊಡಬೇಕಾಗಿರೋದು ಯತೀಂದ್ರ ಅವರಲ್ಲ ಅಥವಾ ಸರ್ಕಾರದ ಯಾರೋ ಸಚಿವರಲ್ಲ, ಚುನಾವಣಾ ಆಯೋಗ ಉತ್ತರವನ್ನ ಕೊಡಬೇಕಾಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರು ಕೂಡ ತಮ್ಮ ತಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹೊರತು ಎನ್ಯೂಮರೇಷನ್ ಫಾರ್ಮ್ ಅನ್ನ ಕೊಡಬೇಕಾದಂತ BLOಗಳು ಯಾವುದೇ ರೀತಿಯ ಪಕ್ಷಕ್ಕೆ ಸೇರಿದಂತವರಲ್ಲ. BLAಗಳನ್ನ ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಪಕ್ಷ ನಿಯೋಜನೆ ಮಾಡಿರುತ್ತೆ. ಆ ಬೂತ್ ಲೆವೆಲ್ ಏಜೆಂಟ್ಗಳು ಕಾಂಗ್ರೆಸ್ನಿಂದಲೂ ಕೂಡ ನೇಮಕ ಆಗಿದ್ದಾರೆ, ಬಿಜೆಪಿಯಿಂದಲೂ ಕೂಡ ನೇಮಕ ಆಗಿದ್ದಾರೆ, JDS ನಿಂದಲೂ ಕೂಡ ಆಗಿದ್ದಾರೆ. ಅವರು BLOಗಳ ಜೊತೆಗೆ ಮನೆ ಮನೆಗಳಿಗೆ ಹೋಗಬೇಕು. BLAಗಳು ಕೂಡ, ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ತಾವು ಕರಪತ್ರವನ್ನ ಹಂಚೋ ಆಗಿಲ್ಲ ಅಥವಾ ಯಾವುದೋ ಚುನಾವಣಾ ಪ್ರಚಾರಕ್ಕೆ ಹೋದ ಹಾಗೆ ಹೋಗ ಆಗಿಲ್ಲ. ಆದರೂ ಕೂಡ ಅದೆಲ್ಲವನ್ನ ಮೀರಿ, ಅದೆಲ್ಲವನ್ನ ಕೂಡ ಉಲ್ಲಂಘಿಸಿ ಎಲ್ಲವನ್ನೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಳ್ತಾ ಇರುವಂತ ಗಮನಿಸಿದ್ರೆ, ಕೇವಲ ಚುನಾವಣೆ ಆಯೋಗ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಕೇವಲ 3 ದಿನ ಆಗಿದೆ. 3 ದಿನಕ್ಕೆ 300 ಗೊಂದಲಗಳು ಕ್ರಿಯೇಟ್ ಆದ್ರೆ ಇನ್ನೂ 15 ದಿನ 20 ದಿನಗಳ ಈ ಪ್ರಕ್ರಿಯೆಗಳು ನಿರಂತರವಾಗಿ ನಡೀಬೇಕಾಗುತ್ತೆ. ಬೇರೆ ರಾಜ್ಯಗಳಲ್ಲಿ SR ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಒಂದು ರೀತಿಯ ಗುಮ್ಮವನ್ನ, ಭೂತವನ್ನ SR ನ ರೀತಿಯಲ್ಲಿ ತೋರಿಸಲಾಗಿದೆ. ಕರ್ನಾಟಕದಲ್ಲೂ ಅದೇ ರೀತಿ ಆಯ್ತು ಅಂತಂದ್ರೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಆಗೋದಕ್ಕೆ ಸಾಧ್ಯ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ. ಚುನಾವಣಾ ಆಯೋಗ ಒಂದು ಖಡಕ ಅಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ರಂಗನಾಥ್. ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.